ಒಂದ್ ಊರಲ್ಲಿ ಇಬ್ರು ಸೋಮಾರಿತನ ಇರ್ತಕ್ಕಂಥ ದೋಸ್ತರು ಇರ್ತಾರೆ, ಸ್ನೇಹಿತರು. ಅವ್ರಿಬ್ರು ಏನ್ ಕೇಳ್ತಾರಪ್ಪ ಅಂದ್ರ, ನಾವು ಒಟ್ಟೆ ಕೆಲಸ ಮಾಡ್ಲಾರ್ದನೆ, ಏನ್ ಮಾಡ್ಲಾರ್ದಿ ಕೆಲಸ ಮಾಡ್ಲಾರ್ದನೆ ಶ್ರೀಮಂತ ಆಗ್ಬೇಕು ಅಂತ. ಕೆಲಸ ಮಾಡ್ಲಾರ್ದನೆ ಶ್ರೀಮಂತ ಆಗ್ಬೇಕು ಅಂತ. ದಿನಾಲು ಊಟ ಮಾಡೋದು, ಹೋಗೋದು ಗಿಡಕ್ಕೆ ಮಲ್ಕೊಳ್ಳೋದು, ದಿನಾಲು ಊಟ ಮಾಡೋದು, ಗಿಡಕ್ಕೆ ಹೋಗಿ ಮಲ್ಕೊಳ್ಳೋದು ಮಾಡ್ತಿರು. ಅವರು ಮಲ್ಕೊಂಡು ವಿಚಾರ ಮಾಡ್ಕೋದ್ ಮಾಡ್ತಿರು. ಏನ್ ವಿಚಾರಪ್ಪ ಅಂದ್ರ, ನಾವ್ ಏನೋ ದುಡಿಲಾರ್ದನೆ ದಿನ ಹಣ ಸಂಪಾದನೆ ಮಾಡ್ಬೇಕು. ಆ ವಿಚಾರ ಮಾಡುವಂತ ಸಂದರ್ಭದಾಗ ಯಾವ ಗಿಡದ ಬುಡಕ್ ಮಲ್ಕೊಂಡಿದ್ರಪ್ಪ ಅಂದ್ರ, ಆಲದ ಮರದ ಬುಡಕ್ ಮಲ್ಕೊಂಡಿದ್ರು. ಯಾವ ಗಿಡ? ಆಲದ ಮರ. ಅವ್ರು ವಿಚಾರ ಮಾಡ್ಕೋತ ಮಲ್ಕೊಂಡ್ರು. ಒಬ್ಬ ಮಲ್ಕೊಂಡ, ಇನ್ನೊಬ್ಬ ಅವ್ನ ಕಾಲಸಲೆ ಕೂತಿದ್ದ. ನನಗ ಯಾಕೋ ಸೊಂಟ ಬೆನ್ನಲಾಗತ್ತ, ನಾನು ಮಲ್ಕೊಂಡ. ಒಬ್ಬ ಆ ಕಡೆ, ಒಬ್ಬ ಈ ಕಡೆ ಮಲ್ಕೊಂಡ. ಅವ್ರು ಯಾವ ಗಿಡದ ಮಲ್ಕೊಂಡಿದ್ರು? ಆಲದ ಮರ. ಆ ಆಲದ ಮರದಂದು ಒಂದು ಮಾವಿನಕಾಯಿ ಬಿದ್ದು ಬಿಡ್ತು. ಏನ್ ಬಿತ್ತು? ಆಲದ ಮರದಂದು ಒಂದು ಮಾವಿನಕಾಯಿ ಕೆಳಗ್ ಬಿತ್ತು. ಕೆಳಗ್ ಬಿದ್ದಾಗ ಮೊದಲು ಮಲ್ಕೊಂಡಿದ್ದ ಸ್ನೇಹಿತ ಏನಂತಾನ, ದೋಸ್ತ ನನ್ನ ಕಾಲ್ ಹತ್ರ ಮಾವಿನಕಾಯಿ ಬಿತ್ತದ, ನನಗೆ ಎದ್ದು ತಗೊಳೋದಾಗಲ್ಲ, ನೀ ದಯವಿಟ್ಟು ನನಗೆ ಕೊಡುವಂತ. ಇನ್ನೊಬ್ಬ ಏನಂತಾನ, ಇಲ್ಲ ದೋಸ್ತ ನನಗ ಹತ್ರ ಆಗ್ತದ, ಆದ್ರೂ ಕೂಡ ನಾನು ನಿನಗೆ ಕೊಡ್ಲಕ್ ಆಗಲ್ಲ ಅಂತಾನ. ಅಂದಾಗ ಅವ್ರಿಬ್ಬರಲ್ಲಿ ಮಾವಿನಕಾಯಿ ಯಾರು ಫಸ್ಟ್ ತಿಂತಾರ, ಯಾರು ಮೊದಲನೇ ಕಿತ್ತಾರ? ಯಾರು ಹೇಳ್ತೀರಿ? ಹೇಳ. ಆಲದ ಮರದಾಗ ಮಾವಿನಕಾಯಿನೇ ಬೀಳಲ್ಲ, ಯಾಕಂದ್ರೆ ಮಾವಿನ ಗಿಡ ಅಲ್ಲಲ್ಲ ಅದು, ಅದಲ್ಲ. ಹಿಂಗ್ ಥಿಂಕ್ ಮಾಡ್ಬೋದು. ವೆರಿ ಗುಡ್.